A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ರಿಯಲ್ ಎಸ್ಟೇಟ್ ಉದ್ಯಮಿಯು ಹತ್ಯೆಯ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದಂತಹ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 14ರಂದು ಮಧ್ಯಾಹ್ನ 3ರ ಸುಮಾರಿಗೆ ಅಲಿಯಾಬಾದ್ ಬಳಿ ತಾರ್ ಕಾರಿಗೆ ಟಿಪ್ಪರ್ ವಾಹನ ಹಾಯಿಸಿ ಕಾರ್ನಲ್ಲಿದ್ದ ರಾಜು ಕರನ್ನ ಕಲ್ಲಿನಿಂದ ಜಜ್ಜಿ ನಂತರ ಗುಂಡು ಹಾಯಿಸಿ ಬರ್ಬರವಾಗಿ ಆರೋಪಿಗಳು ಹತ್ಯೆಗೈದು ಎಸ್ಕೇಪ್ ಆಗಿದ್ರು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ 6 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ. ಅವರೆಂದ್ರೆ ಅಬುಷಾ ಕೊಡ್ಲೇಕರ್, ಅಬುಷಾ ಮಾನೆ, ವಾಗೀಶ್ ಪೋಳ್, ಜಾಲಿಂದರ್ ಹಕ್ಕೆ, ಮುರುಗು ಹಕ್ಕೆ ಬಂಧಿತ ಆರೋಪಿಗಳಾಗಿದ್ದು, ಅದಲ್ಲದೆ ಆರೋಪಿಗಳ ಬಗ್ಗೆ ಮುಂದಿನ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗಿದೆ ಎಂದರು. ಒಂದು ಪ್ರಕರಣ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 14/4/2026ರಂದು ಮಧ್ಯಾಹ್ನ 3 ಗಂಟೆಗೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣದ ಸಂಖ್ಯೆ 173/2026 ಅಡಿಯಲ್ಲಿ ಇಂಡಿಯನ್ ಆರ್ಮ್ಸ್ ಆಕ್ಟ್ ಮತ್ತೆ BNS ಆಕ್ಟ್ಸ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪತ್ತೆ ಕಾರ್ಯವನ್ನ ಕೈಗೊಂಡಿರ್ತಾರೆ. ಅವತ್ತಿನ ದಿನ ರಾಜು ಬಾಪು ಕರೆ ಅನ್ನುವಂತ 42 ವರ್ಷದ ವ್ಯಕ್ತಿಯನ್ನ ಆತನ ಊರಾದಂತಹ ಗೋಲ್ಡನ್ ದೊಡ್ಡಿ ಯಂತ್ರ ಅವನು ವಿಜಯಪುರ ಸಿಟಿಗೆ ತನ್ನ ತಾರ್ ಜೀಪ್ ನಲ್ಲಿ ಬರ್ತಾ ಇರಬೇಕಾದ್ರೆ ಅಲಿಯಾಬಾದ್ ಇಂಡಸ್ಟ್ರಿಯಲ್ ಏರಿಯಾದ ಹತ್ರ ಒಂದು ಟಿಪ್ಪರ್ ನಲ್ಲಿ ಬಂದ್ಬಿಟ್ಟು ಮೊದಲು ತಾರ್ ಜೀಪ್ಗೆ ಡಿಕ್ಕಿ ಹಾಯಿಸಿ ಆತ ಯಾವಾಗ ಸತ್ತಿಲ್ಲ ಅಂತ ಗೊತ್ತಾಗುತ್ತೆ ತಳಗೆ ಇಳಿದ್ಬಿಟ್ಟು ಮತ್ತೆ ಕಲ್ಲಿನಿಂದ ಮಾರಣಾಂತಿಕವಾದಂತಹ ಹಲ್ಲೆಗಳನ್ನ ಮಾಡಿ ತಮ್ಮಲ್ಲಿದ್ದಂತ ಕಂಟ್ರಿ ಪಿಸ್ತೂಲ್ಗಳನ್ನ ಬಳಸಿ ಗುಂಡು ಹಾರಿಸಿ ಆ ವ್ಯಕ್ತಿಯನ್ನ ಕೊಲೆ ಮಾಡಿ ಅಲ್ಲಿಂದ ಪರಾರಿಗೈದಿರ್ತಾರೆ. ಈ ಪ್ರಕರಣವನ್ನ ನಮ್ಮ ರಾಮನಗೌಡ ಹಟ್ಟಿ ಅವರು ಮತ್ತೆ 2 ತಂಡಗಳನ್ನ ರಚನೆ ಮಾಡಿರುತ್ತೆ. ಒಂದು ಇಶಿತಾ ಗುಪ್ತಾ ಅವರ ನೇತೃತ್ವದಲ್ಲಿ, ಇನ್ನೊಂದು TS ಸುಲ್ಫಿ ಅವರ ನೇತೃತ್ವದಲ್ಲಿ, ಮತ್ತೆ ಜಾನರ್ ಮತ್ತೆ ಅವರ ಪ್ರಿಯಸಗಳಾದಂತಹ ವಿನೋದ್ ದೊಡ್ಡಮನೆ ಮತ್ತೆ ಲಕ್ಷ್ಮೀ ದೇಗಿನಾಳ್ ಅವರ ನೇತೃತ್ವದಲ್ಲಿ 2 ತಂಡಗಳನ್ನ ರಚನೆ ಮಾಡಿ ಮಾಡಿದಂತ ತಂಡ ಯಾರು, ಏನು, ಎಂತ, ಯಾಕೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಹುಟ್ಟಿ ಹಾಕಿ ಅವ್ರನ್ನ ಪತ್ತೆ ಮಾಡುವಂತ ಕಾರ್ಯವನ್ನ ಮಾಡಿದ್ದಾರೆ. ಅದರಲ್ಲಿ ಒಟ್ಟು 6 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ಅದರಲ್ಲಿ ಕಾನ್ಸ್ಪಿರಸಿ ಮಾಡಿದಂತಹ ಅಬುಷಾ ಕೊಡ್ಲೇಕರ್ ಆರೋಪಿ ನಂಬರ್ 1. ಅದೇ ರೀತಿ ಟ್ರಕ್ ಡ್ರೈವರ್ ಆದಂತಹ ಅಬಾಷ್ಯ ಬಾಳು ಮಾನೆ, ವಾಗೀಶ್ ಪೋಲ್, ಜಾಲಿಂದರ್ ಮಲ್ಲಾರಿ, ಕಂಡುಬಾ ತಾಂಬೆ, ಮುರುಗು ಹಾಕೆ ಇವರು ಎಲ್ಲರನ್ನೂ ಕೂಡ ಅಲ್ಲೇ ಪಾಂಗ್ರೂನ್ ದೊಡ್ಡಿ ಮತ್ತೆ ಮಾನೇನ್ ದೊಡ್ಡಿ ಎಲ್ಲ ಅಲಿಯಾಬಾದ್ ಸುತ್ತಮುತ್ತ ಇದ್ದವರೆ. ಇವರೆಲ್ಲ ಸಂಬಂಧಿಕರನ್ನೇ. ಈ ಕೊಲೆಗೈದಂತಹ ಎಲ್ಲ 6 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ಅವರ ಕಡೆಯಿಂದ ಬಂಧನ ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಆತನನ್ನ ಕಾನ್ಸ್ಪಿರಸಿ ಮಾಡಿ ಟ್ರಕ್ ಅನ್ನ ಜಸ್ಟ್ 2 ಡೇಸ್ ಮುಂಚೆ ಅದನ್ನ ಪರ್ಚೇಸ್ ಮಾಡಿ ಆತನ ಹೋಗು ಬರೋಗಳನ್ನ ವಾಚ್ ಮಾಡಿ ಆತನನ್ನ ಬರುವಂತ ವಿಚಾರವನ್ನ ತಿಳಿದುಕೊಂಡು ಅವತ್ತು ಟ್ರಕ್ ನಲ್ಲಿ ಬಂದು ಆತನಿಗೆ ಆಕ್ಸಿಡೆಂಟ್ ಮಾಡಿ ಮತ್ತೆ 2 ಟೂ ವೀಲರ್ ಗಳನ್ನ ಬಳಕೆ ಮಾಡ್ಕೋತಾರೆ. ಅವನನ್ನ ಒಂದು ಫಾಲೋ ಮಾಡೋದಕ್ಕೆ ಮತ್ತೆ ಇನ್ನೊಂದು ಟ್ರಕ್ ಜೊತೆ ಇದ್ದಂತ ಆ 2 ವೆಹಿಕಲ್ಸ್ ಗಳಲ್ಲಿ ಒಟ್ಟು 4 ಜನ ಆರೋಪಿತರು ಬಂದು ಆತನನ್ನ ಕೊಲೆಗೈದು ಹೋಗಿರ್ತಾರೆ. ಕೊಲೆ ಮಾಡಿಬಿಟ್ಟು ಇವರು ತಿಕೋಟ, ಟಕ್ಕಳಿಕೆ ಮತ್ತೆ ಸೋಲಾಪುರದಲ್ಲಿ ವೆಹಿಕಲ್ಸ್ ಗಳನ್ನ ಇಟ್ಟು ತಪ್ಪಿಸ್ಕೊಂಡು ಹೋಗಿರ್ತಾರೆ. ಅವರಿಂತ್ರ ಈಗಾಗಲೇ ನಾವು 2 ಕಂಟ್ರಿ ಪಿಸ್ತೂಲ್ಸ್ ಗಳನ್ನ ಮತ್ತೆ 7 ಮೊಬೈಲು ಮತ್ತೆ ಕೃತ್ಯಕ್ಕೆ ಬಳಸಿದಂತ ಮೋಟರ್ ಸೈಕಲ್ಗಳು, ಟಿಪ್ಪರ್ ವಾಹನ, ಕಾರು ಇವುಗಳನ್ನೆಲ್ಲ ಸೀಸ್ ಮಾಡಿದೆ. ಆರೋಪಿಗಳನ್ನ ದಿನಾಂಕ 20/4/2026ರಂದು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಪೊಲೀಸ್ ಕಸ್ಟಡಿಯನ್ನ ತಗೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ವಿಚಾರಣೆಯನ್ನ ಒಳಪಡಿಸಿ ಅವರಿಂತ್ರ ಬರಬೇಕಾದಂತಹ ಎಲ್ಲ ಏನು ಮೆಟೀರಿಯಲ್ ಎವಿಡೆನ್ಸಸ್ ಏನಿತ್ತು ಅದನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ತನಿಖೆ ಇನ್ನೂ ಮುಂದುವರಿತಾ ಇದೆ. ಥ್ಯಾಂಕ್ ಯು. ಈ ಕಾರ್ಯಾಚರಣೆಯಲ್ಲಿ ಆದವರು ಮತ್ತೆ ತನಿಖೆಯಲ್ಲಿ ಇನ್ವಾಲ್ವ್ ಆದಂತಹ ಇಶಿತಾ ಗುಪ್ತಾ ಅವರು, ಸುಲ್ಫಿ, ಜಾನರ್ ಮತ್ತೆ ಲಕ್ಷ್ಮಿ ಮತ್ತೆ ವಿನೋದ್ ದೊಡ್ಡಮನಿ ಮತ್ತೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿ ವರ್ಗವರ್ಗನ್ನ ಕೂಡ ಶ್ಲಾಘನೆ ಮಾಡುತ್ತೆ. ಅದೇ ರೀತಿ ಕೂಡ ಸಿಟಿ ಉಪವಿಭಾಗದ DYSP ಮತ್ತೆ ಅವರ ಅಧಿಕಾರಿಗಳನ್ನು ಕೂಡ ಈ ತನಿಖೆಯಲ್ಲಿ ಕೈ ಜೋಡಿಸಿರುತ್ತಾರೆ. ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಕೂಡ ಅವರು ಕೂಡ ಯಶಸ್ವಿಯಾಗಿರುತ್ತಾರೆ. ಥ್ಯಾಂಕ್ ಯು. थैंक यू. इम्प्रूवमेंट हो रहा है क्राइम में, उसको अपनी तरफ से कार्रवाई करेगी, लेकिन लोकल रॉबिज्म भी बढ़ रहा है इसके साथ. उसके लिए पुलिस क्या करे? निम प्रश्न ಇನ್ನೊಂದ್ಸರಿ ಹೇಳಿ. क्राइम का परसेंटेज भी बढ़ रहा है, जैसे मर्डर्स हो रहे हैं, उसमें डकैती हो रहे हैं, ऐसे ही लोकल रॉबिज्म जैसे हैं वो बिल्कुल एक्टिव पर है. फॉर एग्जांपल जो है राशन माफिया है, लैंड माफिया है और जो है बट्टी माफिया है, ये पूरी तरह से एक्टिव है. जिनमें मैंने काफी लेके आपको बता दिया.
तो उसके लिए पुलिस कारकर्दगी करते हुए नजर नहीं आती, उसके बारे में क्या कहेंगे सर? ರೇಷನ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಇಲ್ಲಿಗಲ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಇದು फोटो कार्ड पुलिस पकड़